ಅಮ್ಮ ಅಂತ ಕೂಗಿದ್ದೇ ಕೊನೆಯಾಯಿತು. ಹೆತ್ತವರ ಎದುರಿಗೆ ನತದೃಷ್ಟ ಬಾಲಕಿ ಜೀವ ಬಿಟ್ಟಿದ್ದಾಳೆ. ಬಿಎಂಟಿಸಿ ಬಸ್ ಹರಿದು 9 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಆ ಕೊನೆ ಕ್ಷಣದಲ್ಲಿ ಅಮ್ಮ ಅಂತ ಕಿರಿಚಿಕೊಂಡಿದ್ದು ಮಾತ್ರ. ಹೆತ್ತವರ ಎದುರಿಗೆ 9 ವರ್ಷದ ಮಗಳು ಸಾವನ್ನಪ್ಪಿದ್ದಾಳೆ. ಬಿಎಂಟಿಸಿ ಬಸ್ ಹರಿದು 9 ವರ್ಷದ ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ ರಾಜಾಜಿನಗರದ ಫಸ್ಟ್ ಬ್ಲಾಕ್ನಲ್ಲಿ ನಡೆದಿದೆ. ಈ ಬಾಲಕಿ ಟ್ಯೂಷನ್ಗಂತ ಹೋಗಿತ್ತು. ಟ್ಯೂಷನ್ ಮುಗಿಸ್ಕೊಂಡು ಇನ್ನೇನು ಸ್ನೇಹಿತರ ಜೊತೆಗೆ ಮನೆಗೆ ಹೋಗಬೇಕು ಅಂತ ಈ ಫಸ್ಟ್ ಬ್ಲಾಕ್ ಸಿಗ್ನಲ್ನಲ್ಲಿ ಸ್ನೇಹಿತೆಯರ ಜೊತೆಗೆ ನಿಂತ್ಕೊಂಡಿತ್ತು. ವೇಗವಾಗಿ ಬಂದಂತ ಬಿಎಂಟಿಸಿ ಬಸ್ ಬಾಲಕಿ ಮೇಲೆ ಹತ್ತಿದೆ. ರಾಜಾಜಿನಗರ ಪಾಂಚಜನ್ಯ ವಿದ್ಯಾಪೀಠ ಶಾಲೆಯ ವಿದ್ಯಾರ್ಥಿನಿ. ಈ ವಿದ್ಯಾರ್ಥಿನಿಯ ಪೋಷಕರು ಜೋಳ ಮಾರಿ ಜೀವನ ನಡೆಸ್ತಾ ಇದ್ರು. ವಿದ್ಯಾರ್ಥಿನಿ ಹೆಸರು ಭುವನ. ಜೋಳ ಮಾರಿ ಜೀವನ ನಡೆಸ್ತಾ ಇದ್ದಂತ ಬಡ ಕುಟುಂಬ. ಮಹಾಲಕ್ಷ್ಮಿ ಲೇಔಟ್ ಬೋವಿಪಾಳ್ಯದಲ್ಲಿ ಈ ಕುಟುಂಬ ವಾಸವಿದೆ. ಈಗ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಶವಾಗಾರಕ್ಕೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಕ್ಸಿಡೆಂಟ್ ಸಂದರ್ಭದ ದೃಶ್ಯಗಳಿದು. ಆಕೆ ಸ್ನೇಹಿತರು ಕೂಡ ಜೊತೆಗಿದ್ರು. ಅವರ ಆಕ್ರಂದನವನ್ನು ನೋಡ್ತಾ ಇದ್ರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಸಂಪರ್ಕದಲ್ಲಿದ್ದಾರೆ. ಮಂಜು, ಕಾರಣಗಳು ಏನೇ ಇರಬಹುದು, ಆದರೆ ಬಿಎಂಟಿಸಿಗಳಿಂದ ಬಸ್ಗಳಿಂದ ಜೀವ ಹೋಗುವಂತಹ ಸಂಖ್ಯೆಗಳು ಮಾತ್ರ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ ಬೆಂಗಳೂರಲ್ಲಿ. ಖಂಡಿತವಾಗ್ಲೂ ಅವ್ರನ್ನ, ಯಾಕಂದ್ರೆ ಬಿಎಂಟಿಸಿ ಬಸ್ ನಲ್ಲಿ ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ಬಸ್ಗಳಿಂದ ಒಂದಲ್ಲ ಒಂದು ರೀತಿಯಾದ ಅವಾಂತರಗಳು ಸೃಷ್ಟಿ ಆಗ್ತಿರುವಂತದ್ದು. ಇವತ್ತು ಕೂಡ ಅಷ್ಟೇ ಮೆಜೆಸ್ಟಿಕ್ ನಿಂದ ಯಶವಂತಪುರ ಕಡೆ ಹೋಗ್ತಿದ್ದಂತಹ ಎಲೆಕ್ಟ್ರಿಕ್ ಬಸ್ ಏನಿತ್ತು ಅದು ರಾಜಾಜಿನಗರ ಫಸ್ಟ್ ಬ್ಲಾಕ್ ನ ಸಿಗ್ನಲ್ ನ ಬಳಿಯಲ್ಲಿ ನಿಂತಿದ್ದಂತಹ ಓರ್ವ 9 ವರ್ಷದ ಬಾಲಕಿಯ ಮೇಲೆ ಹರಿದಿರುವಂತದ್ದು. ಇನ್ನು ಬಾಲಕಿ ಕೂಡ ಅಷ್ಟೇ ಸ್ಥಳದಲ್ಲೇ ಸಾವನ್ನಪ್ತಾರೆ. ಜೊತೆಗೆ ಅಲ್ಲಿದ್ದಂತಹ ಸ್ಥಳೀಯರು ಕೂಡ ಅಷ್ಟೇ ಒಂದು ಬಾಲಕಿಯನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕಳಿಸುವಂತ ಒಂದು ಕೆಲಸವನ್ನು ಕೂಡ ಮುಂದಾಗ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಆಸ್ಪತ್ರೆಗೆ ಕರೆದೊಯ್ದು ಕೂಡ ಅಷ್ಟೊಂದಾಗ್ಲಿ ಆ ಒಂದು 9 ವರ್ಷದ ಬಾಲಕಿ ಸಾವನ್ನಪ್ಪಿರ್ತಾರೆ. ಇಮಿಡಿಯೇಟ್ ಆಗಿ ಸಾವನ್ನಪ್ಪಿದಂತ ಬಳಿಕ ಮೃತದೇಹನ ಸದ್ಯಕ್ಕೆ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಈಗಾಗಲೇ ರವಾನೆ ಮಾಡಿ ಮರಣೋತ್ತರ ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು. ಮತ್ತೊಂದು ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಇರ್ಬೋದು. ಯಾಕಂದ್ರೆ ಆ ಒಂದು ಬಾಲಕಿಯ ಮೇಲೆ ಬಿಎಂಟಿಸಿ ಬಸ್ ಹರಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತ ಪ್ರತಿಯೊಬ್ಬರು ಕೂಡ ಅಷ್ಟೇ ಒಂದು ಬಾಲಕಿಯ ಜೀವನ ಉಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಆಕೆಯ ಜೊತೆ ಇದ್ದಂತಹ ಒಂದು ಸ್ನೇಹಿತೆ ಅಂತೂ ಅಲ್ಲೇ ಕಣ್ಣೀರಾಗ್ತಾರೆ. ಫೋನ್ ಹಿಡ್ಕೊಂಡು ಇಮಿಡಿಯೇಟ್ ಆಗಿ ಮನೆಯವರಿಗೆ ಮೆಸೇಜ್ ಕೊಡುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಅಲ್ಲಿದ್ದಂತ ಸುಮಾರು 50ಕ್ಕೂ ಅಧಿಕ ಜನರಿಂದ ಆ ಒಂದು ಮಗುವನ್ನ ರಕ್ಷಣೆ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆಕೆಯ ತಲೆ ಮತ್ತು ಹೊಟ್ಟೆ ಭಾಗಕ್ಕೆ ಬಲವಾದಂತಹ ಪೆಟ್ಟು ಬಿದ್ದಿದೆ. ಓಕೆ ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ. ರೋಡ್ ಕ್ರಾಶ್ ಮಾಡ್ಬೇಕಾರಂತೆ ಸರ್. ಬರ್ತಾ ಇದ್ವಿ, ಆರನ್ನು ಮಾಡಿಲ್ಲ, ಏನು ಮಾಡಿಲ್ಲ. ಬಸ್ ಬಂದಂಗೆ ಮುಟ್ಕೊಂಡು ಹೋಗಿ. ಟ್ಯೂಷನ್ಗೆಲ್ಲ ಸ್ಕೂಲ್ 8:30 ಒಟ್ಟಿಗೆ ಹೋಗ್ತಿರ್ಲಿಲ್ಲ. ಅವಳು ಸರ್ಪಂಚವ್ರೆಲ್ಲ ಬಾರಮ್ಮ ಅಂತ ಕರೆದ್ರು ಸರ್. ಅಲ್ಲಿ ಬಸ್ ಆರನೂ ಇರ್ಲಿಲ್ಲ, ಬಸ್ ಸೌಂಡು ಇರ್ಲಿಲ್ಲ, ಗೊತ್ತಾಗಿಲ್ಲ. ಅವಳು ಹೋಗ್ಬಿಟ್ಟು ಹಂಗೆ ಬಸ್ ಬಿಎಂಟಿಸಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಎಷ್ಟು ಬಲಿ ಬೇಕು? ಬಸ್ ಚಾಲನೆ ಇದ್ದಾಗಲೇ ಚಾಲಕನಿಗೆ ಫಿಟ್ಸ್ ಬಂದಿದೆ. ಮೂರ್ಛೆ ಬಂದು ಆ ಚಾಲಕ ಇಂಥದ್ದೊಂದು ದುರಂತಕ್ಕೆ ಕಾರಣ ಆಗಿದೆ. ಈ ವೇಳೆ ಬಸ್ ನಿಯಂತ್ರಣ ತಪ್ಪಿ 9 ವಾಹನಗಳಿಗೆ ಡಿಕ್ಕಿಯಾಗಿರುತ್ತೆ. ಬೆಂಗಳೂರಲ್ಲಿ ನಡೆದಂತಹ ಮತ್ತೊಂದು ಡೆಡ್ಲಿ ಆಕ್ಸಿಡೆಂಟ್, ಸರಣಿ ಅಪಘಾತ ಇದೆ. ಡ್ರೈವರ್ ನೇಮಕದ ವೇಳೆ ಅವರ ಆರೋಗ್ಯದ ವಿಚಾರವಾಗಿ ಏನನ್ನು ಚೆಕ್ ಮಾಡಿಕೊಳ್ಳಲ್ವಾ ಅಧಿಕಾರಿಗಳು? ಅನಾರೋಗ್ಯ ಪೀಡಿತನನ್ನ ಡ್ರೈವರ್ಗಳನ್ನಾಗಿ ನೇಮಕ ಮಾಡ್ತಾ ಇದ್ದಾರಾ ಅಧಿಕಾರಿಗಳು? ಫಿಟ್ಸ್ ರೋಗಿಯನ್ನ ಬಿಎಂಟಿಸಿ ಬಸ್ಗೆ ಚಾಲಕನಾಗಿ ನೇಮಕ ಮಾಡಿದ್ದು, ಅಥವಾ ಟೈಮ್ ಟು ಟೈಮ್ ಇವರಿಗೆ ಮೆಡಿಕಲ್ ಚೆಕಪಿಂಗ್ ಇರೋದಿಲ್ವಾ? ಆ ಸಂದರ್ಭದಲ್ಲಿ ಗೊತ್ತಾಗೋದಿಲ್ವಾ ಯಾವ ಚಾಲಕರಿಗೆ ಏನೆಲ್ಲ ಕಾಯಿಲೆಗಳಿದ್ದಾವೆ?
ಅನಾರೋಗ್ಯ ಪೀಡಿತರಂದ್ರೆ ಡ್ರೈವಿಂಗ್ ಮಾಡೋದಕ್ಕೆ ಅನಾನುಕೂಲ ಆಗುವಂತಹ ಡಿಸೀಸ್ಗಳಿದ್ರೆ, ರೋಗಗಳೇನಾದರೂ ಇದ್ರೆ ಆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ಗಳನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನು ಅಟ್ಲೀಸ್ಟ್ ಕೊಡಬೇಕಾಗತ್ತೆ BMTC ಸಾರಿಗೆ ಇಲಾಖೆ. ಅದನ್ನು ಕೂಡ ಮಾಡೋಕ್ಕಾಗ್ತಾ ಇಲ್ವಾ? ಅಟ್ಲೀಸ್ಟ್ 6 ತಿಂಗಳಿಗೆ ಒಮ್ಮೆ ಆದರೂ ಕೂಡ ಚಾಲಕರುಗಳಿಗೆ ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆಯಾ? ಡ್ರೈವರ್ ಮತ್ತು ಕಂಡಕ್ಟರ್ಗಳ ಮೇಲೆ ನಿರಂತರವಾಗಿ ಒತ್ತಡ ಹಾಕಲಾಗ್ತಾ ಇದೆ, ಒತ್ತಡ ಬೀಳ್ತಾ ಇದೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಈಗಾಗಲೇ ಸಾರಿಗೆ ಇಲಾಖೆ ಮುಂದೆ ಡ್ರೈವರ್ ಮತ್ತು ಕಂಡಕ್ಟರ್ಗಳ ಸಂಘಟನೆಗಳು ಈಗಾಗಲೇ ಬೇಡಿಕೆ ನೀಟ್ಟಿರುವಂಥದ್ದು. ಆಗ್ತಾ ಇರುವಂಥ ಒತ್ತಡವನ್ನು ಈ ಟ್ರಿಪ್ಗಳ ವಿಚಾರದಲ್ಲಿ ಅದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಅನೇಕ ಬೇಡಿಕೆಗಳನ್ನು ಇಡಲಾಗಿದೆ. ಹಿಂದೆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನು ಉಲ್ಲೇಖ ಮಾಡಲಾಗಿತ್ತು. ಪ್ರಮುಖವಾದಂಥ ಬೇಡಿಕೆ ಆಗಿತ್ತು. ಒತ್ತಡ ಜಾಸ್ತಿ ಆಗ್ತಾ ಇದೆ, ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ, ಮೂರ್ಛೆ ರೋಗಗಳು ಬರುವಂಥ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂತ. ಅದ್ಯಾವುದಕ್ಕೂ ಕೂಡ ಆರೋಗ್ಯ ತಪಾಸಣೆಯನ್ನ ಮಾಡುವಂಥ ನಿಟ್ಟಿನಲ್ಲಿ ಕ್ರಮಗಳಾಗ್ತಾ ಇಲ್ವಾ ಸಾರಿಗೆ ಇಲಾಖೆಯಲ್ಲಿ? ನೋಡಿ, ಇವತ್ತಾಗಿರುವಂಥ ಈ ಆಕ್ಸಿಡೆಂಟ್ ಏನಿದೆ, ಕಬ್ಬನ್ ಪಾರ್ಕ್ನ ಪಕ್ಕದಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕದಲ್ಲಿ ಇರುವಂಥ ಮೇನ್ ರೋಡ್ನಲ್ಲಿ 9 ವೆಹಿಕಲ್ಗಳಿಗೆ, ಕಾರು, ಆಟೋ, ಬೈಕ್ ಎಲ್ಲದಕ್ಕೂ ಗುದ್ದುಕೊಂಡು ಹೋಗಿದೆ BMTC ಬಸ್, ಎಲೆಕ್ಟ್ರಿಕ್ ಬಸ್. ಅದು ಕಾರಣ ಆ ಬಸ್ನ ಡ್ರೈವರ್, ಆತನಿಗೆ ಮೂರ್ಛೆ ರೋಗ ಬಂದು ಏಕಾಏಕಿಯಾಗಿ ಎಕ್ಸಲೇಟರ್ ಮೇಲೆ ಆತನ ಕಾಲು ಇಟ್ಬಿಟ್ಟಿದ್ದಾನೆ. ಸಹಜವಾಗಿ ಬಸ್ ವೇಗವಾಗಿ ನುಗ್ಗಿ 9 ವೆಹಿಕಲ್ಗಳಿಗೆ ಅದೇ ಸ್ಪೀಡ್ನಲ್ಲಿ ಗುದ್ದುಕೊಂಡು ಹೋಗಿದೆ. ಆಟ ಆಡುವ ವೇಳೆ ನಾಲೆಯಲ್ಲಿ ಬಿದ್ದು ಬಾಲಕ ಕೊಚ್ಚಿ ಹೋಗಿದ್ದಾನೆ. ಭದ್ರಾ ನಾಲೆಗೆ ಬಿದ್ದು 9 ವರ್ಷದ ಬಾಲಕ ಕೊಚ್ಚಿಕೊಂಡು ಹೋದಂತಹ ಘಟನೆ ನಡೆದಿದೆ. ಆಟ ಆಡ್ತಾ ನಾಲೆಯಲ್ಲಿ ತುಂಬಿ ಹರಿತಾ ಇದ್ದಂಥ ನಾಲೆಯಲ್ಲಿ ಭದ್ರಾ ನಾಲೆಗೆ ಬಿದ್ದು 9 ವರ್ಷದ ಬಾಲಕ ಕೊಚ್ಚಿಕೊಂಡು ಹೋದಂಥ ಘಟನೆ ನಡೆದಿದೆ. ದಾವಣಗೆರೆಯ ಲಿಂಗದಳ್ಳಿ ಗ್ರಾಮ ಸಮೀಪ ನಡೆದಂತಹ ಘಟನೆ ಇದು. 3ನೇ ತರಗತಿ ಓದುತ್ತಿರುವಂತಹ ಮನೋಜ್ ಬಾಲಕ, ಮೃತಪಟ್ಟಂತ ಬಾಲಕ ಆಟೋ ತೊಳೆಯುವಂತ ನಾಲೆ ಬಳಿ ಬಂದಿದ್ದ ಮನೋಜ್. ಅಗ್ನಿಶಾಮಕ ದಳ ಹಾಗೂ ಈಜುಗಾರರ ಮೂಲಕವಾಗಿ ಶೋಧ ನಡೀತಾ ಇದೆ. ಆವರಗೆರೆ ಗೋಶಾಲೆ ನಿವಾಸಿ ಷಣ್ಮುಖಾಚಾರ್ ಅನ್ನೋರ ಮಗ ಈ ಮನೋಜ್, ಕೊಚ್ಕೊಂಡು ಹೋದಂತ ಬಾಲಕ. ಫೋಟೋದಲ್ಲಿ ನೋಡ್ತಾ ಇದ್ವಿ, ಇದೇ ಹುಡುಗ 9 ವರ್ಷ 3ನೇ ತರಗತಿಯಲ್ಲಿ ಓದ್ತಾ ಇದ್ದಂಥ ಮನೋಜ್ ಆಟ ಆಡ್ತಾ ನಾಲೆಯಲ್ಲಿ ಬಿದ್ದು ಕೊಚ್ಕೊಂಡು ಹೋಗಿದ್ದಾನೆ. ಆತನಿಗಾಗಿ ಹುಡುಕಾಟ ನಡೀತಾ ಇದೆ ಅಗ್ನಿಶಾಮಕ ದಳದಿಂದ ಮತ್ತು ಈಜುಗಾರರ ತಂಡದಿಂದ. ಎಕ್ಸ್ಪೀರಿಯನ್ಸ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಮಂಡ್ಯದಲ್ಲಿ ಭಾರಿ ಮಳೆಯಿಂದ ಅನಾಹುತ ಆಗಿದೆ. ಸೇತುವೆ ಮೇಲೆ ಬಂದ KSRTC ಬಸ್ ಅಪಘಾತವಾಗಿದೆ. ಮಂಡ್ಯದ ಹೊರವಲಯದ ಮೇಲುಕೋಟೆ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ಆಕ್ಸಿಡೆಂಟ್ ಆಗಿದೆ. ಸೇತುವೆ ಮೇಲೆ ಬರ್ತಾ ಇದ್ದಂಥ KSRTC ಬಸ್ ಅಪಘಾತ. ಮಂಡ್ಯದ ಹೊರವಲಯದ ಮೇಲುಕೋಟೆ ರಸ್ತೆಯಲ್ಲಿ ನಡೆದಿದೆ ಘಟನೆ. ಸೇತುವೆ ಪಕ್ಕದ ತಡೆ ಕಂಬಕ್ಕೆ ಬಸ್ ಗುದ್ದಿದೆ. ಕೂದಲೆಳೆ ಅಂತರದಲ್ಲಿ ಪ್ರಯಾಣಿಕರು ಬಚಾವಾಗಿದ್ದಾರೆ. ಭಾರಿ ಮಳೆ ಹಿನ್ನೆಲೆಯಲ್ಲಿ ಮೇಲುಕೋಟೆ ರಸ್ತೆ ಮೇಲೆ ನೀರು ಹರಿತಾ ಇತ್ತು ನಿರಂತರವಾಗಿ. ವೇಗವಾಗಿ ಬಂದಂಥ KSRTC ಬಸ್ ಕಂಬಕ್ಕೆ ಡಿಕ್ಕಿ ಆಗಿದೆ. ನೋಡಿ, KSRTC ಬಸ್ ಸಹಜವಾಗಿ ಬಸ್ ತುಂಬಾ ಜನ ಇರ್ತಾರೆ, ಪ್ರಯಾಣಿಕರು ಇರ್ತಾರೆ. ಇತ್ತೀಚೆಗಂತೂ ಈ ಫ್ರೀ ಟಿಕೆಟ್ ಆದಮೇಲೆ KSRTC BMTC ಎಲ್ಲ ಬಸ್ಗಳು ಕೂಡ ಫುಲ್ ಆಗೇ ಇರ್ತವೆ. ಸೊ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಅವಾಂತರನೇ ತಪ್ಪು ಹೋಗಿದೆ. ಕಲಬುರಗಿ ನಗರದ ಉತ್ತರ ಭಾಗದ ಗಂಜ್ ಬಸ್ ನಿಲ್ದಾಣ ಅಧ್ವಾನ ಆಗಿದೆ. ಇಲ್ಲಿ ರಸ್ತೆನೇ ಬಸ್ ನಿಲ್ದಾಣ, ಫುಟ್ಪಾತೆ ಪ್ರಯಾಣಿಕರ ತಂಗುದಾಣ ಆಗಿದೆ. ಕಲಬುರಗಿ ನಗರದಿಂದ ಬೀದರ್, ಹುಮನಾಬಾದ್ ಸೇರಿದಂಗೆ ಕಲಬುರಗಿಯ ಚಿಂಚೋಳಿ ತಾಲೂಕಿನ 250ಕ್ಕೂ ಅಧಿಕ ಹಳ್ಳಿಗೆ ಬಸ್ ಸಂಪರ್ಕ ಕಲ್ಪಿಸುವ ಬಸ್ ನಿಲ್ದಾಣ ಇದು. ಆದರೆ ಇಲ್ಲಿ ಬಸ್ ನಿಲ್ದಾಣನೇ ಇಲ್ಲ, ಬರೀ ಬೋರ್ಡ್ ಮಾತ್ರ ಇದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ.
ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ತಂಡ ಕಲಬುರಗಿ ಜಿಲ್ಲೆಯಲ್ಲಿದೆ. ಕಲಬುರಗಿ ನಗರ ಪ್ರದೇಶದಲ್ಲೇ ಒಂದು ಬಸ್ ನಿಲ್ದಾಣ ಇಲ್ಲದೆ ಪ್ರಯಾಣಿಕರು ಸಾರ್ವಜನಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಸಲಿಗೆ ಇಲ್ಲೊಂದು ಬಸ್ ನಿಲ್ದಾಣ ಇದೆ ಅಂತ KKRTC ಬೋರ್ಡ್ ಹಾಕಿದೆ. ಆದರೆ ವಾಸ್ತವದಲ್ಲಿ ಇಲ್ಲಿ ಬಸ್ ನಿಲ್ದಾಣ ಇದೆಯಾ ಅಂತ ಕೇಳಿದ್ರೆ ಬಸ್ ನಿಲ್ದಾಣ ಇಲ್ಲ ಅನ್ನುವಂಥ ಉತ್ತರ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನಿದು ಬಸ್ ನಿಲ್ದಾಣದಿಂದ ಆಗ್ತಾ ಇರುವಂತಹ ಸಮಸ್ಯೆ, ಪ್ರಯಾಣಿಕರಿಗೆ ಮತ್ತೆ ಸಾರ್ವಜನಿಕರಿಗೆ ಆಗ್ತಾ ಇರುವಂಥ ಅನಾನುಕೂಲತೆ ಏನು ಅನ್ನೋದನ್ನ ಇಲ್ಲಿರುವಂಥ ಸ್ಥಳೀಯರನ್ನ ಮತ್ತೆ ಪ್ರಯಾಣಿಕರನ್ನ ಮಾತಾಡಿಸ್ತಾ ನಾವು ತಿಳ್ಕೊಳ್ಳೋಣ. ಬಸ್ ಯಾರು ಬಿಡ್ತಾರಂತ ಗೊತ್ತಾಗಲ್ರಿ, ಹಂಗಾದ್ರೆ ಇಲ್ಲಿ ಮೈಸೂರು ಭಾಗದಲ್ಲಿರುವಂಥ ಶಾಸಕರು ಇನ್ಫ್ರಾಸ್ಟ್ರಕ್ಚರ್ ಏನು ಒಳ್ಳೆ ಮಾಡಿದಾರ, ಆ ಮನಸ್ಥಿತಿ ಇಲ್ಲಿ ಅಧಿಕಾರಿಗಳಿಗಿಲ್ಲ, ಮಂತ್ರಿಗಳಿಗಿಲ್ಲ. ವಾರಲ್ಲಿ ಒಂದ್ರೆ ಆಕ್ಸಿಡೆಂಟ್ ಆಗಿ ಅವರು ಜೀವ ಕಳ್ಕೊಂಬ ಪರಿಸ್ಥಿತಿ ಬಂದಿದೆ. ಇಲ್ಲಿ ಕುಂಡ್ರ ಜಾಗನೇ ಇಲ್ಲ, ನಿಂದ್ರಿಲ್ಲ. ಹೆಂಗೆ ನಿಂತು ನೋಡ್ರಿ, ಇಂಥ ಪರಿಸ್ಥಿತಿ ನಾ ಎಲ್ಲಿ ಭೀ ನೋಡಿಲ್ಲ. ನಮಗೆ ಕುಡ್ಲಾಕ ಜಾಗ ಇಲ್ಲ, ಮಳೆ ಬೀಳತ್ತದ, ಈಗ ಕಾಲು ಬ್ಯಾನಿ ಆಗ್ಯದ, ಹಿಂಗೆ ನಿಂತಿದ್ದೆವು. ಯಾಕೆ ನಿಂತಿದ್ದು ಅಂತ ನಮಗೆ ಯಾರು ಕೇಳಕ್ಕಿಲ್ಲ. ನಿಮ್ಮ ಬಿಟ್ಟಿ ಭಾಗ್ಯಗಳನ್ನು ನಮಗೆ ಬೇಕಾಗಿಲ್ಲ, ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸದೆ. ಈಗ ನಮ್ಮ ಜೊತೆಗೆ ಈ ಗಂಜ್ ಸುತ್ತಮುತ್ತಲಿನ ಸ್ಥಳೀಯರಿದ್ದಾರೆ, ಪ್ರಯಾಣಿಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಒಂದು ಬಸ್ ನಿಲ್ದಾಣ ಇಲ್ಲ ಅನ್ನುವಂಥದ್ದು ಯಾವೆಲ್ಲ ರೀತಿಯಾಗಿರುವಂಥ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತಿದೆ ಅನ್ನುವಂಥದ್ದು ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇಲ್ಲೊಂದು ಬಸ್ ನಿಲ್ದಾಣ ಬೇಕು ಅನ್ನೋದು ನಿಮ್ಮ ಬೇಡಿಕೆ. ಸೊ ಏನೇನು ಸಮಸ್ಯೆಗಳಾಗ್ತವೆ ನಿಮಗೆ ಅಂತ? ಇಲ್ಲಿ ಬಸ್ ನಿಲ್ದಾಣ ಇಲ್ದಕ್ಕ ಮಳೆ ಅದು ಬಂದ್ರೆ ಯಾರಿಗೂ ನಿಂದ್ರಲಾಕ ಜಾಗ ಇಲ್ರಿ. ಇಲ್ಲಿ ಎದ್ರೂ ಜಾಗ ಇಲ್ರಿ ನಿಂದ್ರಲಾಕ. ನಮಗೊಂದು ಬಸ್ ಸ್ಟ್ಯಾಂಡ್ ಬೇಕ್ರಿ. ಮತ್ತು ಇಲ್ಲಿ ಯಾರಿಗಾರ ಹೊಸದವ್ರಿಗೆ ಬಂದರು ಅಂತಂದ್ರೆ ಇದು ಗಂಜಿ ಅದಂತ ಯಾರಿಗೂ ಗೊತ್ತಾಗೋದಿಲ್ರಿ. ಹಾಗಾಗಿ ಅದು ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಎಲ್ಲರೂ ಇದು ಗಂಜದಂತ ತಿಳ್ಕೊಂತಾರೆ ಅಂತ. ಈಗ ಮಳೆ ಬಂದು ಫುಲ್ ಕೆಸರಾಗಿ ಬಿಟ್ಟಿದ್ದಲ್ಲಿ ಕೆಸರಲ್ಲೇ ನಿಂತ್ಕೊಬೇಕು ಬಸ್ಗೋಸ್ಕರ. ಹ್ಞೂ ರೀ, ಹಿಂಗೆ ನಿಂದಿರ್ಬೇಕ್ರಿ. ಬಸ್ ಸ್ಟ್ಯಾಂಡ್ ಆದರೆ ಸ್ವಚ್ಛ ಇರ್ತದೆ ರೀ, ಬಸ್ ಸ್ಟ್ಯಾಂಡ್ ಹೋಗಿ ನಿಂದಿರ್ಬೋದಾಗಿತ್ತು. ಮೇಡಮ್, ಏನೇನು ಸಮಸ್ಯೆಗಳು ಅಂತ ಬಸ್ ನಿಲ್ದಾಣ ಇಲ್ದಿರೋದು? ಬಸ್ ಸ್ಟ್ಯಾಂಡ್ ಒಂದೇ ರೀ. ಮತ್ತು ಮಳೆ ಬಂದರೆ ಬಿಸಿಲಿಗೆ ಎಲ್ಲರೂ ತಾಳಲ್ರಿ, ಇಲ್ಲೆಲ್ಲ ಕೆಸರಾದ್ರಿ. ಬಸ್ ಮುಂದೆ ಯಾರು ಬೀಳ್ತಾರಂತ ಗೊತ್ತಾಗಲ್ರಿ, ಹಂಗಾದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಲೇಬೇಕ್ರಿ. ಇಲ್ಲಿಂದ ಜಾಸ್ತಿ ಬಸ್ಗಳು ಬೇಕ್ರಿ. ಈಗ ಯಾಕಂದ್ರೆ ನಮಗೆ ಈಗ ನೋಡ್ರಿ, ನಾವು ಬಂದು ಎಷ್ಟೊತ್ತನ ಐತ್ರಿ, ಅರ್ಧ ಗಂಟೆ ಮೇಲಾಯ್ತು, ಇನ್ನ ಬಸ್ಸೇ ಬಂದಿಲ್ಲ. ಎಲ್ಲಿಗೆ ಹೋಗ್ಬೇಕು ನೀವು? ನಾವು ಚುಂಚೋಳಿ ಸೈಡ್ ಬೆಡ್ಸೂರ್ ಅಂತ ಇನ್ನೂ ಬಸ್ ಬಂದಿಲ್ಲ. ಇನ್ನ ಬಂದಿಲ್ರಿ. ಹಂಗೆ ಬಸ್ಸಿನ ಕೊರತೆನೂ ಅದ ರೀ. ಜಾಸ್ತಿ ಬಸ್ ಬೇಕ್ರಿ, ನಮ್ಮ ಕಡೆ ಜಾಸ್ತಿ ಹೋಗ್ತಾರಲ್ರಿ. ಅಲ್ಲ, ಮೊದಲು ಬಸ್ ನಿಲ್ದಾಣ ಇದ್ರೆ ತಾನೇ ಬಸ್ ಬಿಡೋದು. ಬಸ್ ನಿಲ್ದಾಣನೇ ಇಲ್ಲ ಅಂದ್ರೆ ಬಸ್ ಎಲ್ಲಿಗೆ ಬಿಡ್ತಾರೆ ಸರ್? ಭಾಳ ತೊಂದರೆ, ಪ್ರಯಾಣಿಕರಿಲ್ಲ, ಇಲ್ಲಿ ವಿದ್ಯಾರ್ಥಿನಿಗೆ ತೊಂದರೆ. ಹೌದು ಸರ್, ಭಾಳಷ್ಟು. ಯಾಕಂದರೆ ಇದು ಯಾವಾಗ ನಮಗೆ ತಿಳಿಗಿತ್ತದ ಅವಾಗಿಂದ ನೋಡ್ತಾ ಇರುತ್ತೆ. ಈ ಭಾಗದಲ್ಲಿ ಸುಮಾರು ಈ ಕಡೆ ಬೀದರ್ ಡಿಸ್ಟಿಕ್ನ ಹುಮ್ನಾಬಾದ್ ಆಗಿರ್ಬೋದು, ನಮ್ಮ ಕಲಬುರಗಿ ಜಿಲ್ಲೆಯ ಲಾಸ್ಟ್ ಹಳ್ಳಿ ಅಂತ ಚುಂಚೋಳಿ ತಾಲೂಕು ಆಗಿರ್ಬೋದು, ಭಾಳಷ್ಟು ಸುಮಾರು 100ಕ್ಕಿಂತ ಹೆಚ್ಚಿಗೆ ಹಳ್ಳಿಗಳಿಗೆ ಇಲ್ಲಿಂದ ಬಸ್ಗಳನ್ನು ಹೋಗ್ತದೆ. ಆದರೆ ಇಲ್ಲಿ ಏನಪ್ಪ ಅಂದರೆ ಪರಿಸ್ಥಿತಿ ಅಂದರೆ ಬಸ್ ಸ್ಟ್ಯಾಂಡ್ ಇಲ್ಲ. ಇವಾಗೆಲ್ಲ ಭಾಳಷ್ಟು ಇವತ್ತು ಹೋರಾಟಗಾರ ಆಗಿರ್ಬೋದು, ನಾವೆಲ್ಲವೂ ಸಹ ಈ ಬಸ್ ಸ್ಟ್ಯಾಂಡ್ಗೋಸ್ಕರ ಹೋರಾಟನ ಮಾಡಿದೆವು. ಆದರೆ ಅಧಿಕಾರಿಗಳಿಗೆ ಕಿಮ್ಮತ್ತು ಕೊಡ್ತಾ ಇಲ್ಲ, ಮತ್ತು ರಾಜಕಾರಣಿ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಈಗಾಗಲೇ ವಿದ್ಯಾರ್ಥಿಗಳು ಬಂದು ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ರೈತರು ಬರ್ತಾರೆ. ಇದು ಒಂದು ಗಂಜು ಪ್ರದೇಶ ಇರೋದ್ರಿಂದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ರೈತರು ಇಲ್ಲಿ ಏನಪ್ಪ ಅಂದರೆ ಏನು ಜಮೀನಿಗೆ ಇವತ್ತು ರೈತರಿಗೆ ಬೇಕಾಗಿರುವ ವಸ್ತು ಇಲ್ಲೇ ಗಂಜಲ್ ಸಿಗೋದ್ರಿಂದ ಇಲ್ಲಿ ಮಾರ್ಕೆಟ್ ಹತ್ರ ಆಗುತ್ತೆ, ಮತ್ತು ರೈತರಿಗೆ ಸಿಗ್ತಕ್ಕಂಥ ವಸ್ತುಗಳು ಇಲ್ಲೇ ಗಂಜಲ್ ಸಿಗ್ತಕ್ಕಂಥ ಇರೋದ್ರಿಂದ ಎಲ್ಲ ಜನರು ಇಲ್ಲಿಗೆ ಬರ್ತಾರೆ. ಆದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಇಲ್ಲ. ಒಂದು ಮಳೆ ಬಂದರೆ ರೋಡ್ ಮೇಲೆ ನಿಂತ್ಕೊಬೇಕು ನೋಡಿ. ಈ ಥರ ನಿಲ್ಲಿಸೋದ್ರಿಂದ ಈಗ ನೋಡಿ ಬಸ್ಸಲ್ಲಿ ಮತ್ತು ರೋಡಿಗೆ ಟ್ರಾಫಿಕ್ ಜಾಮ್ ಆಗ್ತದೆ, ಬಸ್ ಸ್ಟ್ಯಾಂಡ್ ಇಲ್ಲ, ಹಂಗೆ ನಿಲ್ತದೆ. ಭಾಳಷ್ಟು ಜನರಿಗೂ ತೊಂದರೆ ಆಗ್ತದೆ, ರೈತರಿಗೂ ತೊಂದರೆ ಆಗ್ತದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ನಾವು ಏನು ಒತ್ತಾಯನ ಮಾಡ್ತೀವಿ ಅಂದರೆ ಕೂಡಲೇ ಒಂದು ಬಸ್ ನಿಲ್ದಾಣ, ಒಂದು ಸುರಕ್ಷಿತವಾದ ಬಸ್ ನಿಲ್ದಾಣವನ್ನು ಮಾಡಿರಿ, ಎಲ್ಲ ಜನರಿಗೆ ಸಾರ್ವಜನಿಕ ಅನುಕೂಲ ಆಗಲಿ ಅಂತಕ್ಕಂಥದ್ದನ್ನು ಒಂದು ಒತ್ತಾಯನ ನಾನು ಮಾಡೋಕ್ಕೆ. ಸರ್, ನಿಮ್ಮ ಉತ್ತರ ಶಾಸಕರು ಕಲಬುರಗಿ ಹತ್ರ ಶಾಸಕರೇನೋ ಸ್ಪಂದನೆ ಮಾಡ್ತಾರೆ ಒಂದು ಬಸ್ ನಿಲ್ದಾಣ ಬೇಕು ಅಂತಂದರೆ? ಏನಿಲ್ಲ, ಏನು 5 ವರ್ಷಕ್ಕೊಮ್ಮೆ ಹೋಗಿನ ಕಾಲ ಕೈ ಬಿದ್ದರೆ ಮುಗಿದೋಯ್ತು. ನೆನ್ಸಂಗಿಲ್ಲತ್ತೆ ಅವ್ರಿಗೆ ಗುರ್ತದ ರೀ. ಏನು ಗೊಬ್ಬಿ ಹೆಸರು ಇಲ್ಲಿ ಯಾರು ಕೇಳೋರಿಲ್ಲ. ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ ತಮ್ಮ ಬಿಲ್ಡಿಂಗ್ಗಳು 4 ಪಟ್ಟು ಕಟ್ಕೋತಾರೆ ಹೊರತು ಸಾರ್ವಜನಿಕರು ಏನು ಮಾಡ್ಕೊಂಡ್ರೆ ಇಲ್ಲಿ ತಯಾರಿಲ್ಲ. ಇವರು ವೈಯಕ್ತಿಕ ಹಿತಾಸಕ್ತಿಗಿಂತನೂ ನಮ್ಮ ಈ ಕಡೆಕ್ಕಿಂತ ಆ ಕಡೆ ಮೈಸೂರು ಭಾಗದಲ್ಲಿರೋಂಥ ಶಾಸಕರು ಒಳ್ಳೆಯ ತಮ್ಮ
ತಮ್ಮ ಸ್ಥಾನವನ್ನು ಭದ್ರತೆಪಡಿಸ್ಕೊಳ್ಳೋ ಸಲುವಾಗಿ ಅಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಏನು ಒಳ್ಳೆ ಮಾಡಿದಾರ ಆ ಮನಸ್ಥಿತಿ ಇಲ್ಲಿ ಅಧಿಕಾರಿಗಳಿಗಿಲ್ಲ, ಅದು ಇಲ್ಲಿಯ ಏನು ನಮ್ಮ ಶಾಸಕರಿಗಿಲ್ಲ, ನಮ್ಮಲ್ಲಕ್ಕಿರೋಂಥ ಮಂತ್ರಿಗಳಿಗಿಲ್ಲ. ಬರೀ ತಮ್ಮ ಮನೆ ತುಂಬ್ಕೊಂಬಂತ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತಿನ ದಿವಸ ಹಿಡಿ ಶಾಪ ಆಗ್ತಾಯಿದ್ದಾರೆ. ಒಂದೊಂದು ಹೆಣ್ಮಕ್ಳು ಇವತ್ತಿನ ದಿವಸ ಇಲ್ಲಿ ಇಂಥ ಕೆಸರಿನಲ್ಲಿ ಒಂದು ಅರ್ಧ ಗಂಟೆ ಅವ್ರು ಕೂಡಲಿ ಗುರ್ತಾಗುತ್ತೆ. ಇದು ವರ್ಷ ಪೂರ್ತಿ 8-10 ವರ್ಷದಿಂದ ಇದೇ ರೀತಿಲಿಂತೆ ನಮ್ಮ ಪ್ರತಿಯೊಬ್ಬ ಹೆಣ್ಮಕ್ಳದ್ದು ಆತ್ಮದ್ಲಿಂತೇನು ಅವ್ರಿಗೇನು ಒಳ್ಳೆಯದೇನು ಇದು ಆಗಂಗಿಲ್ಲ, ಕೆಟ್ಟದೇ ಆಗುತ್ತೆ. ಈ ಒಂದು ವೇಳೆ ಈ ಸ್ವಲ್ಪ ದಿನದಲ್ಲಿ ಮಾಡಲಿಲ್ಲ ಅಂದರೆ ಮುಂದಿನ ದಿನ ಬರೋ ದಿನಗಳಲ್ಲಿ ಇವರನ್ನು ಈಗ ಜನ್ಜಿ ಅಂತ ನಡೆದಿದ್ದಿಲ್ಲ, ಈ ಮಕ್ಕಳು ಹೋಗಿಂದ ಅವ್ರ ಮನೇಲಿ ಜಡದೇ ಗ್ಯಾರಂಟಿ ಅವರು. ಯಾವುದೇ ಇದು ಒಂದೇ ಅಲ್ಲ, ಎಲ್ಲ ವಿಷಯಕ್ಕೂ ನಾವು ನಾವು ಸ್ಟ್ರೈಕ್ ಮಾಡಿ ನಾವು ಹೋರಾಟ ಮಾಡಿದಾಗ ಸಿಗೋಂಥ ಪರಿಸ್ಥಿತಿ ಅದ. ಸಿಗೋಂಥ ವಸ್ತು ಕೂಡ ನಾವು ಒದ್ದಾಡಿ ತೊಗೋಬೇಕು. ನಮ್ಮ ಹಕ್ಕನ್ನು ನಾವು ಹೋರಾಟ ಮಾಡಿ ನಮ್ಮ ಪ್ರತಿಯೊಂದು ಹಕ್ಕನ್ನು ನಾವು ಹೋರಾಟದ ಮುಖಾಂತರ ತಗೊಂಬಂಥ ಪರಿಸ್ಥಿತಿ ಇದೆ. ಏನು ಇಲ್ಲೇನು ಭಾಳ ದಿನ ಹೋಗಂಗಿಲ್ಲ. ನೇಪಾಳದಲ್ಲಿ ಏನಾಗಿದೆಯಲ್ಲ, ಮನೆ ಹುಕ್ಕಿ ಹೊಡೆಯೋದು ಗ್ಯಾರಂಟಿ. ವಿದ್ಯಾರ್ಥಿಗಳಷ್ಟೇ ಅಲ್ಲ, ಮನೆ ಒಬ್ಬೊಬ್ಬ 80-90 ವರ್ಷದ ಮುದುಕರು ಕೂಡ ಮನೆ ಹೋಗಿ ಕೊಡಿತಾರೆ ಗ್ಯಾರಂಟಿ. ಇಲ್ಲಿ ರಾಜಕೀಯ ನಾಯಕರು, ನಾ ಯಾವುದೇ ಪಕ್ಷ ಹೇಳಗತ್ತಿಲ್ಲ, ಯಾವುದೇ ಪಕ್ಷದವ್ರು ಇರ್ಲಕ್ಕ ಅವ್ರು ಹಿತಾಸಕ್ತಿ ಸಲಕ್ಕೇನು ಇಲ್ಲಿ ನಮ್ಗೇನು ಮಾರ್ಕೊಂಡು ತಿರ್ಲಗತ್ತಾರಲ್ಲ, 5 ವರ್ಷಕ್ಕೊಮ್ಮೆ ಅಷ್ಟೇ ಬರೋದಲ್ಲ. ಮುಂದಿನ ದಿನಮಾನಗಳ್ದಾಗ ನಮ್ಮ ಬಲ್ಲಕ್ಕೇನು ಕೆಲಸ ಮಾಡಿಲ್ಲ ಅಂದ್ರೆ ಮನೆ ಹೋಗಿ ಕೊಡೋದು ಗ್ಯಾರಂಟಿ. ಸರ್ ಎಷ್ಟು ತೊಂದರೆ ಆಗುತ್ತೆ ಸರ್ ಇಲ್ಲಿ ಬಸ್ ನಿಲ್ದಾಣ ಇಲ್ಲ ಅನ್ನೋದು? ಸರ್ ಭಾಳ ತೊಂದರೆ ಆಗುತ್ತೆ ಸರ್. ಯಾಕಂದರೆ ಈಗ ನಾವಂತೂ ನೋಡ್ತಿರೋದು 10-15 ವರ್ಷದಿಂದ ನೋಡ್ತಾ ಇದ್ದೀವಿ ರೀ. ಗಂಜ್ ಬಸ್ ಸ್ಟ್ಯಾಂಡ್ ಅಂತಕ್ಕಂಥದ್ದು ಒಂದು ಬೋರ್ಡು ಇಲ್ಲ. ಒಂದು ಬಸ್ ಬರಬೇಕಾದ್ರೆ ಟೈಮಿಂಗ್ ಬಸ್ಸು ಇಲ್ಲ ಸರ್. ಈಗ ಸುಮಾರು ಅಂತಂದರೆ ಒಂದು 108 ಹಳ್ಳಿ ಬಸ್ ಬರುತ್ತೆ ಸರ್. ಇಲ್ಲಿ 108 ಹಳ್ಳಿ ಬಸ್ ನಿಂತ್ಕೊಂಡು ಈಗ ಸಾಯಂಕಾಲ 7 ಗಂಟೆ ನೈಟ್ ಹಾಟಿಂಗ್ ಬಸ್ಸಲ್ಲಿ ಸರ್ ಯಾರಿಗೂ ನಿಂತ್ಕೊಳ್ಳೋಕೆ ಜಾಗ ಪ್ಲೇಸ್ ಇರಲ್ಲ. ಆಯಿತು ಮತ್ತೆ ಅಂತಂದರೆ ನಿಂತ್ಕೊಳ್ಳೋಕೆ ಬಸ್ ಸ್ಟ್ಯಾಂಡಿಗೆ ಇದೂ ಇಲ್ಲ ಸರ್. ಹಂಗಾಗಿ ಎಲ್ಲ ಟ್ರಾಫಿಕ್ಗೆ ಎಲ್ಲ ತೊಂದರೆ ಆಗ್ತದೆ. ಕಲಬುರಗಿಗೆ ಹೊಸದಾಗ ಬರೋರು ಗಂಜ್ ಬಸ್ ನಿಲ್ದಾಣದ ಹತ್ರ ಬಂದ್ಬಿಡ್ರಿ ಅಂತಂದ್ರೆ ಇಲ್ಲಿ ಬಸ್ ನಿಲ್ದಾಣ ಎಲ್ಲಿ ಅಂತ ಅವ್ರು ಹುಡುಕಬೇಕಾಗುತ್ತೆ. ಹೌದು, ಹುಡ್ಕಾಡಬೇಕಾಗುತ್ತೆ. ಆಯಿತು, ಬಸ್ ಇಲ್ಲಿ ನಿಂತಾರೆ, ರೋಡಿನ ಮೇಲೆ ನಿಂತಾರೆ, ಅಪಘಾತ ಭಾಳಷ್ಟು ಆಗುತ್ತೆ. ವಾರಲ್ಲಿ ಒಂದರೆ ಆಕ್ಸಿಡೆಂಟ್ ಆಗಿ ಅವರು ಜೀವ ಕಳ್ಕೊಂಬ ಪರಿಸ್ಥಿತಿ ಬಂದಿದೆ. ಇಲ್ಲಿ ಕೂಸಿಂದ ಬಂದು ಕುಡ್ಲಾಕ ಯೋಗತಿಲ್ಲ. ಇಲ್ಲಿ ಗಂಜ್ ಬಸ್ ಸ್ಟ್ಯಾಂಡಪ್ಪ ಅಂತ ಹೇಳ್ತಾರೆ ದೊಡ್ಡವ್ರಿ. ಬಂದು ಕೂತ್ಕೊಂಡ್ಬಿಡ್ತಾರಾ? ಇಲ್ಲ, ಇಲ್ಲೆಲ್ಲ ಒಳಗಡೆ ಕುಂದಿರ್ತಾರೆ ಪಾಪ. ಇಲ್ಲೇ ಕುಡ್ತಾರೆ, ಅಲ್ಲಿ ಹೊಡೆದ ಕೊಡ್ತಾರೆ. ಆ ಕೆಸರು ಮಳೆ ಏನು ಬಂದ್ರು ಅಲ್ಲೇ ಕೂತ್ಕೊಂಡ್ ಹೊಡೆದ ಕುಂತ ಬರ್ತಾವ ಪಾಪ. ಸಣ್ಣ ಕೂಸೋ ಇರ್ತಾವೆ, ಎಲ್ಲಿ ತೊಗೊಂಡು ಕೊಡ್ತಾರೆ ಪಾಪ. ಮಳೆ ಹೊಂಡ್ರು ನಮ್ಮ ಪಾಪ ಕೊಡ್ತಾರೆ, ಹೊಡೆದಾರೆ ಅವ್ರು ಪಾಪ ಎದ್ದು ಅಂತ ಎಲ್ಲ ಬರ್ತದೆ ರೀ. ಏನಿಲ್ಲ ಇಲ್ಲಿ, ಏನು ಮಾಡಿಲ್ಲ ರೀ. ಎಲ್ಲ ನಾಯಿ ತುಂಬ ಒಳ ಬರ್ತಾವೆ, ಹೊಡೆದ ನೀರು ಬರ್ತಾವೆ, ಇಲ್ಲಿ ಬರ್ತಾವೆ ನೀರು ರೀ. ಎಲ್ಲ ಈಗ 5 ಮಂದಿ ದೋಗ ಹೇಳ್ರಿ ಎಲ್ಲ ಏನಿಲ್ಲ ಸರ್. ಏನು ಅಲ್ವ ಅದು ತಾತ ಏನಂತಾರೆ ಭಾಳ ತೊಂದರೆ ಆಗುತ್ತೆ ಇಲ್ಲಿ. ಅವ್ರಿಗೆ ಏನಂತಾರೆ ಬಸ್ ಕಂಟ್ರೋಲ್ ಅವ್ರಿಗೆ ಬಸ್ ಕಂಟ್ರೋಲ್ ಇಲ್ಲಿ ಈ ಜಾಗದ ಮೇಲೆ ನೋಡ್ಬೇಕಾದ್ರೆ ಆ ಬಸ್ ಕಂಟ್ರೋಲ್ ಜಾಗ ಖೂನ ಸಿಗಲ್ಲ ರೀ. ಅವ್ರಿಗೆ ಬಸ್ ಕೇಳ್ಬೇಕಾದ್ರೆ ನಮಗೆ ಖೂನ ಸಿಗಲಾಗ್ಯದ ರೀ. ಮತ್ತು ಇದು ಹೆಂಗೆ ಪರಿಸ್ಥಿತಿ? ಈಗ ಬಸ್ ಸ್ಟ್ಯಾಂಡ್ ಇಲ್ಲದ್ರೆ ನಡೆಯಲ್ಲ ಇದು ದಂಧೆ. ಏನು ರೀ ಇದು? ಇಂಥ ಪರಿಸ್ಥಿತಿ ನಾ ಎಲ್ಲಿ ಭೀ ನೋಡಿಲ್ಲ. ಏನಿದು ದಂಧೆ? ಇದು ಇಂಥ ದಂಧೆ ಏನು ನಾನು ನೋಡಿ ಕರೆ ಅಂದ್ರೆ ಎಲ್ಲೆಲ್ಲಿ ಭೀ ಈ ಬಸ್ ಸ್ಟ್ಯಾಂಡ್ ಇರ್ಬೇಕು ರೀ. ಇಲ್ಲಿ ಬಸ್ ಸ್ಟ್ಯಾಂಡ್ ಒಂದು ಕೂಸು ಕುನ್ನಿ ಇನ್ನೊಂದು ಮುನ್ನೊಂದು ಎಲ್ಲ ಭೀ ಸಮಸ್ಯೆ ಬೇಕತ್ತಲ್ಲ. ಕುಂಡ್ರ ಜಾಗನೇ ಇಲ್ಲ, ನಿಂದ್ರಿಲ್ಲ ಹೆಂಗೆ ನಿಂತು ನೋಡ್ರಿ. ಜೋರ್ ಮಳೆ ಬಂದ್ರೆ ಏನ್ ಮಾಡ್ಬೇಕಂತ ಸರ್? ಮಳೆ ಬಂದರೆ ಅಲ್ಲಿ ಇಲ್ಲಿ ಅಂಗಡಿಗಳಿಗೆ ಹೋಗ್ಬಾರ್ದು. ಕಲಬುರಗಿಯಲ್ಲಿ ಭಾಳ ಮಳೆ ಬರ್ತಾ ಇದೆ. ಅಂಗಡಿಗಳದ ಸರ್, ಸಾಕಷ್ಟು ಅಂಗಡಿಗಳಿಗೆ ಹೋದ್ರೆ ಅವರು ನಿಂದ್ರು ಕೊಡಂಗಿಲ್ಲ. ಭಾಳ ತೊಂದರೆ ಕೊಡಲ್ಲ ಸರ್ ಅವರು. ಏನು ಟೀ ಕುಡೀರಿ, ಚಹಾ ಕುಡೀರಿ, ಟೀ ಕುಡೀರಿ ಅಂತಾರೆ. ಏನು ಮಾಡ್ಬೇಕು? ಮತ್ತೆ ಹಂಗೆ ಎಲ್ಲಿ ನಿಂತ್ಕೊಳ್ಳೋ ಸರ್ ಎಲ್ಲರೂ? ಎಲ್ಲಿ ನಿಂತ್ಕೊಳ್ಳೋ? ಎಲ್ಲ ಜನಪ್ರತಿನಿಧಿಗಳಿಗೆ ನಾವೇನು ಹೇಳೋಕ್ಕೆ ಇಷ್ಟಪಡ್ತೇವೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಇರ್ಬೋದು, ಉಸ್ತುವಾರಿ ಮಂತ್ರಿಗಳಿರ್ಬೋದು, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅವೈಲೇಬಲ್ ಆಗಬೇಕು. ಬಸ್ ಸ್ಟ್ಯಾಂಡ್ ಇದೆ, ಅದು ಹೆಸರಿಗೆ ಮಾತ್ರ ದೂರ ಇದೆ. ಅದು ಸಾಕಷ್ಟು ಜನರಿಗೆ ಅಲ್ಲಿ ಸಫಿಷಿಯೆಂಟ್ ಇರಾಗಿಲ್ಲ. ಗಂಜಲ್ಲಿ ಬಸ್ ನಿಲ್ದಾಣದ ಒಂದು ಅವಶ್ಯಕತೆ ಇದೆ ಸರ್. ಈ ಹಳ್ಳಿ ಕಡೆಯಿಂದ ಬರೋ ರೈತರಿಗೆಲ್ಲ ಇಲ್ಲಿ ಮಾರ್ಕೆಟ್ ಹತ್ರ ಆಗುತ್ತಲ್ಲ, ಸೊ ಆ ಎಲ್ಲ ಇಲ್ಲೇ ಬರ್ತಾರೆ ಸರ್. ಮಾರ್ಕೆಟ್ ಎಲ್ಲ ಮಟೀರಿಯಲ್ಸ್ ಮೆಕ್ಯಾನಿಕಲ್ ಸರ್ಕಲ್ ಎಲ್ಲ ಮೆಕ್ಯಾನಿಕ್ ಗಾಡಿ ಎಲ್ಲ ಆಲ್ ಓವರ್ ಡಿಸ್ಟಿಕ್ ಜನ ಎಲ್ಲ ಇಲ್ಲೇ ರಿಪೇರಿ ಮಾಡ್ಕೊಳ್ಳೋ ಬರೋದು. ಗಂಜಿಗೆ ಬರೋದೆಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲ, ಏನಿಲ್ಲ. ಎಲ್ಲಿ ನಿಲ್ಸ್ಬೇಕು ನೀವು ಹೇಳ್ಬೇಕು ಸರ್. ಈ ನೋಡಲ್ಲಿ ಬರ್ತಾ ಕಾಲ್ ಜಾರ್ ಬಿದ್ದೀವಿ ಸರ್, ಚಪ್ಪಲಿ ಕಡ್ದೋಯ್ತು. ಏನು ಮಾಡೋದು ಸರ್ ಇವಾಗ? ಮತ್ತೆ ಚಪ್ಪಲಿ ತೊಗೊಂಡು ಹೋಗ್ಬೇಕು, ಒಂದು 300 ರೂಪಾಯಿ ತರ್ತಾರೆ ಸರ್. ರೈತರು ತರ್ತಾರೆ, ಮಟೀರಿಯಲ್ಸ್ ತರ್ತಾರೆ ಸರ್. ಇಲ್ಲೇ ಕೃಷಿ ಮಾರ್ಕೆಟ್ ಸಮೀಪದ ಸರ್. ಅಲ್ಲಿಂದ ಬಂದು ಮಟೀರಿಯಲ್ ಅವ್ರು ಅರ್ತಿಗೆ ಹಾಕಿ ಇಲ್ಲಿ ಬಂದು ನಿಂದ್ರಕ್ಕೆ ಅವ್ರಿಗೆ ಏನು ವ್ಯವಸ್ಥೆ ಇಲ್ಲ ಸರ್. ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗೋಗ್ಬಿಡುತ್ತೆ. ಬಸ್ ಆಗುತ್ತೆ ಸರ್, ಭಾಳ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಜನಗಳಿಗೆ ನೀವೇ ನೋಡ್ತಾ ಇದ್ದೀರಿ, ಈಗ ಹೋಗೋಕೆ ಬರೋ ಗಾಡಿಗಳಿಗೂ ಜಾಗ ಇಲ್ದಪ್ಲೆ ಆಗಿದೆ. ಎಲ್ಲರೂ ಜನ ರೋಡ್ ಮೇಲೆ ನಿಂತಿದ್ದಾರೆ. ಅದಕ್ಕಾಗಿ ನೋಡಿ ಸರ್, ಅಧಿಕಾರಿಗಳು ಸಂಬಂಧಪಟ್ಟರು ಇಲ್ಲಿ ಬರಬೇಕು, ಬಂದು ಏನದ ಇಲ್ಲಿ ಸಮಸ್ಯೆ ನೋಡಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ KKRDB ಆದಮೇಲೆ ತುಂಬ ದುಡ್ಡು ಬರ್ತಿದೆ. ಅದು ಯಾವುದಕ್ಕೆ ಯೂಸ್ ಮಾಡ್ಕೋಬೇಕು ಅಂಬೋದನ್ನು ಇವ್ರಿಗೆ ಬುದ್ಧಿ ಶಕ್ತಿ ಇಲ್ಲ. ಯಾಕಂದರೆ ಎಲ್ಲೆಲ್ಲೋ ದುಡ್ಡು ಇವ್ರಿಗೆ ಪರ್ಸೆಂಟೇಜ್ ಎಲ್ಲಿ ಬರುತ್ತೆ ಹೆಚ್ಚು
ಏನು ಅಲ್ಲಿ ಯೂಸ್ ಮಾಡ್ಕೋತಾ ಇದ್ದಾರೆ, ಅದು ಬಿಟ್ಟು ಎಲ್ಲೂ ಇಲ್ಲ. ಸೊ ಇಂಥಲ್ಲಿ ನೆಸಸರಿ ಎಲ್ಲಿ ಹಸಿವೆ ಆಗಿದೆ ಅಲ್ಲಿ ಊಟ ಕೊಡ್ತಾ ಇಲ್ಲ ಇವರು. ಇವ್ರಿಗೆ ಎಲ್ಲಿ ಬೇಕು ಅಷ್ಟೇ ಬೇಕು ಅಲ್ಲೇ ಕೊಡ್ತಾ ಇರೋದು. ಇಲ್ಲಿ ನೆಸಸರಿ ಇದೆ. ಇವತ್ತಿನ ದಿವಸ ಎಷ್ಟೋ ಜನ ಹಳ್ಳಿ ಅಮಾಯಕರು ಬರ್ತಾ ಇದ್ದಾರೆ, ಹಳ್ಳಿದವ್ರು ಬರ್ತಾ ಇದ್ದಾರೆ. ಇದು ಒಂದು ಸೆಂಟ್ರಲ್ ಪ್ಲೇಸ್. ಇಲ್ಲಿ ಈಗ ಎಲ್ಲ ಕಡೆಯಿಂದ ಬಂದ್ಕಿಂತ ಇಲ್ಲೇ ಜನ ಸೇರೋದು. ಇಲ್ಲಿಂದ ನೋಡಿ ಮಹಾಗಾಂವ್ ಆಯಿತು, ಬೆಳಂಗಿ ಆಯಿತು, ಸಲ್ಗರ್ ಆಯಿತು, ಈ ಕಡೆಯಿಂದ ತುಂಬ ಹಳ್ಳಿಗಳಿಗೆ ಹೋಗೋ ರೂಟ್ ಇದು. ಮೇನ್ ಬಸ್ ಸ್ಟ್ಯಾಂಡ್. ಸುಮಾರು ಜನ ಎಲ್ಲ ಮಿನಿಸ್ಟರ್ಸ್ಗಳು ನಮ್ಮ ಕಡೆಯಿಂದ ಒಳ್ಳೆ ದೊಡ್ಡ ಪೋಸ್ಟ್ನಲ್ಲಿದ್ದಾರೆ. ಆದರೆ ಮಾಡಬೇಕಂತ ಇಲ್ಲಿ ಯಾವುದೇ ಮಾಡಬೇಕಂತ ಮನೋಸ್ಥಿತಿ ಅವ್ರು ಬಲ್ಲಕ್ಕಿಲ್ಲ. ಅವ್ರು ಮಾಡಿದ್ರೆ ಇವರು ನಾವು ಡೆವಲಪ್ಮೆಂಟ್ ಆದವು ಅಂದರೆ ಅವ್ರು ಬಾಲ ಹಿಡಂಗಿಲ್ಲಲ್ಲ. ಸೊ ಅದ್ರ ಸಲುವಾಗಿ ನಮ್ಗೆ ಇಲ್ಲಿ ಡೆವಲಪ್ಮೆಂಟೇ ಮಾಡ್ಲಿಕ್ಕೆ ಹೋಗಂಗಿಲ್ಲ ಅವರು. ನಾವು ಇಷ್ಟೇ ಇರಬೇಕು, ಅವ್ರು ಬಾಲ ಹಿಂದೆ ಕೈ ಕಟ್ಕೊಂಡು ನಿಂದಿರಬೇಕು. ನಾವು ಯಾವಾಗ ಡೆವಲಪ್ಮೆಂಟ್ ಆಯ್ತು ನಾವು ಕೇಳೋಂಥ ಶಕ್ತಿ ಬರ್ತದಲ್ಲ, ಅವಾಗ ಅವ್ರಿಗೆ ನಾವು ಕೇಳಂಗಿಲ್ಲ ಅನ್ನೋ ಸಲುವಾಗಿ ಅವ್ರು ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಕಷ್ಟ ಆಟೋ ಚಾಲಕರು, ಭಾಳ ಕಷ್ಟ ಸರ್, ಭಾಳ ಕಷ್ಟ. ಯಾಕಂದರೆ ಸರ್ ಈ ಬಸ್ಗಳಿಗೆ ಈ ಥರ ನಿಲ್ತಿದೆ, ಇದರಿಂದ ಇನ್ನೊಂದು ಬಸ್ ನಿಲ್ಲುತ್ತೆ. ಅವಾಗ ಇಲ್ಲಿಂದ ಇಷ್ಟು ಜನ ಎಲ್ಲಂತ ಹೋಗಬೇಕು, ಮಳೆ ಬಂದರೆ ಎಲ್ಲಂತ ಹೋಗಬೇಕು. ಟ್ರಾಫಿಕ್ ಆಗುತ್ತೆ, ಕಾರ್ಗಳು ಬರುತ್ತೆ. ಯಾರು ಬೈ ಚಾನ್ಸ್ ಸಣ್ಣ ಏಜ್ ಆದವರು ರೋಡಿಂದ ಈ ರೋಡ್ ಬರುವವರೆಗ ಏನು ಅನಾಹುತ ಆಯ್ತು ಅಂದ್ರೆ ಯಾರು ಜುಮ್ಮೆದಾರಿ ಅದಕ್ಕೆ? ಜಗತ್ತಿನಲ್ಲಿ 7 ವಿಸ್ಮಯ ಇದೆಲ್ಲ, ಅದರಲ್ಲಿ ಜಗತ್ತಿನ 8ನೇ ವಿಸ್ಮಯ ಇಲ್ಲೇ ಇರೋದು. ಯಾಕಂದ್ರೆ ಬಸ್ ಸ್ಟ್ಯಾಂಡ್ ನೇಮ್ ಪ್ಲೇಟ್ ಇದೆ, ಬಸ್ ಸ್ಟ್ಯಾಂಡ್ ಇಲ್ಲ. ಸೊ ಇಂಥ ಉದಾಹರಣೆ ಸಿಗಬೇಕಾದ್ರೆ ಜಗತ್ತಿನಲ್ಲಿ ಮತ್ತೊಂದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕಲಬುರಗಿ ಬಸ್ ಸ್ಟ್ಯಾಂಡ್ನಾಗ ಗಂಜ್ ಬಸ್ ಸ್ಟ್ಯಾಂಡ್ ಒಂದೇ ಸಾಕು. ನಾವು ಸೆಂಟ್ರಲ್ ಕರ್ಕೊಂಡ್ಬರ್ತೇವೆ ಪ್ರಯಾಣಿಕರಿಗೆ ಸರ್. ಗಂಜ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಸರ್ ಅವರು. ನಾವು ಇಲ್ಲಿ ತಂದು ಬಿಡ್ತೀವಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲಲ್ಪ, ಎಲ್ಲಿ ಬಸ್ ಸ್ಟ್ಯಾಂಡ್ ಅದೇನೋ ಕರೆಕ್ಟ್ ಜಾಗ ತಂದಿದೆ ಅಲ್ಲಿ ಕೇಳ್ತಾರೆ ಸರ್ ನಮಗೆ. ಬಸ್ ಸ್ಟ್ಯಾಂಡ್ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ಬಸ್ ಸ್ಟ್ಯಾಂಡ್ ಇದು ಅಂತ. ಒಂದು ಬೇಕಲ್ಲ ಸರ್, ರೋಡಿನ ಮ್ಯಾಗ ತಂದು ಬಿಟ್ರೆ ರೋಡಿನ ಬಸ್ ಸ್ಟ್ಯಾಂಡ್ ಅಪ್ಪ ಅಂತಾರೆ. ಎಲ್ಲಿಗೆ ಹೋಗ್ಬೇಕು ನೀನು? ಕೇರೂರು. ದಿನ ಇದೇ ಬಸ್ ಸ್ಟ್ಯಾಂಡಿಂದ ಹೋಗ್ತೀಯಾ? ಬಸ್ ಬರುತ್ತಾ? ಬಸ್ ಸ್ಟ್ಯಾಂಡ್ ಇದೆಯಾ ಇಲ್ಲಿ? ಬಸ್ ಸ್ಟ್ಯಾಂಡ್ ಇಲ್ರಿ, ಖಾಲಿ ಬಸ್ ಸ್ಟ್ಯಾಂಡ್ ಇಲ್ರಿ, ಖಾಲಿ ಬಸ್ ಬರ್ತದ್ರಿ. ಬಸ್ ಸ್ಟ್ಯಾಂಡ್ ಇಲ್ಲ, ಬಟ್ ಬಸ್ ಬರುತ್ತೆ ಇಲ್ಲಿ. ರಾಜಕೀಯ ಮನೆದವರು, ಅಧಿಕಾರಿಗಳ ಮನೆದವರು ಯಾರಾದರೂ ಬಂದು ಇಲ್ಲಿ ನೋಡಿದ್ರೆ ಅವ್ರಿಗೆ ನೋವಾಗ್ತಿತ್ತು. ಆದರೆ ಇಲ್ಲಿ ಬರ್ತಕ್ಕಂಥವ್ರು ರೈತರು, ಕೂಲಿ ಕಾರ್ಮಿಕರು, ಬಡವರ ಮಕ್ಕಳು ಅಂಥವ್ರು ಬರೋದ್ರಿಂದ ಅವರಿಗೆ ಆ ನೋವನ್ನು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ನೀವೇನು ಅಂದರೆ ಸರ್ಕಾರ ನಿಮಗೆ ಚುನಾಯಿಸಿ ಆರಿಸಿ ಕಳಿಸಿದ್ದೀವಿ, ನಿಮಗೆ ನಾವು ಮತ ನೀಡಿದ್ದೀವಿ, ನೀವು ನಮ್ಮ ಟ್ಯಾಕ್ಸಲ್ಲಿ ನೀವು ಏನೇನೋ ಮಾಡ್ತಾಯಿದ್ರಿ, ನೀವು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ರಿ, ಇಲ್ಲ ಅಂದರೆ ನಿಮ್ಮನ್ನು ಬೆನ್ನತ್ತಿ ಹೊಡೆಯೋದು ದಿನಗಳು ಭಾಳ ದೂರ ಇಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ರಾಜಕಾರಣಿಗೆ ನಾನು ನೀಡಕ್ಕೆ ಇಷ್ಟಪಡ್ತೇನೆ ಸರ್. ಪ್ರತಿದಿನ ಹಿಂಗೆ ಒದ್ದಾಡ ಮಗುನ ಇಟ್ಕೊಂಡು ಆ ತಾಯಿ ನೋಡಿ ಕೈಯಲ್ಲಿ ಬ್ಯಾಗು, ಆ ಮಗುನ ಇಟ್ಕೊಂಡು ಹತ್ತಬೇಕು ಅಂತಂದರೆ ಪಾಪ ಭಾಳ ಕಷ್ಟ ಆಗುತ್ತೆ. ಇದು ತುಂಬ ಕಷ್ಟ ಅದ ಸರ್. ಇದು ಏನೂ ಇಲ್ಲರಿ, ಇನ್ನು ಮಳೆ ಬಂದಾಗ ಸಮಯದಲ್ಲಿ ನೋಡಬೇಕು, ಒಬ್ಬರಿಗೊಬ್ಬರು ಬಿದ್ದು ಮೇಲೆ ಇರ್ತಾರೆ. ಅದು ಭಾಳಷ್ಟು ತೊಂದರೆ ಇದೆ. ಇದು ಈಗಾಗಲೇ ಬೇರೆಯವ್ರು ಹೇಳಿರತ್ತ, ಇಲ್ಲಿ ಖಾಲಿ ಬಡವರು ಇರೋದ್ರಿಂದ ಯಾರಿಗೂ ಇದ್ರದ್ದು ಸಮಸ್ಯೆ ಅರ್ಥ ಆಗಲಾಗ್ಯದ್ರಿ. ಅಧಿಕಾರಿಗಳು ಒಂದು ಸರಿ ಬಂದು ನಿಂತು ಒಂದು ಬಸ್ಸಿಗೆ ಹತ್ತಿದ್ರು ಅಂದ್ರೆ ಅವಾಗ ಅದು ಸಮಸ್ಯೆ ಏನಂತ ಗೊತ್ತಾಗ್ತದೆ ಸರ್. ಅಲ್ಲ ಸರ್, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇಲ್ಲ, ಬಟ್ ಬಸ್ ಸ್ಟ್ಯಾಂಡ್ ಇದ್ದಂಗಿದೆ. ಇನ್ನೊಂದು ಬಸ್ ಸ್ಟ್ಯಾಂಡ್ ಬೇಕು ತಾನೆ ನಿಮಗೂ? ಬೇಕು ಸರ್. ಎಷ್ಟು ಏನೆಲ್ಲ ತೊಂದರೆ ಆಗುತ್ತೆ ಇಲ್ಲಿ? ತೊಂದರೆ ಆಯ್ತು, ಭಾಳ ಸಮಸ್ಯೆ ಆಗುತ್ತೆ. ಎಲ್ಲ ಗಾಡಿ ಬಿಡೋದು ಏರ್ಲಕ್ಕೆ ಹೋಗ್ತಾರೆ, ಮೊಬೈಲ್ ಕಳ್ತನ ಆಗುತ್ತೆ, ಅದು ಅಮೌಂಟ್ ಎಲ್ಲ ಆಗ್ತಾವೆ. ಎಲ್ಲೂ ಬಸ್ ಸ್ಟ್ಯಾಂಡ್ ಬೇಕು, ಅಲ್ಲೂ ಬಸ್ ಸ್ಟ್ಯಾಂಡ್ ಬೇಕು ಖರ್ಗೆ ಬಲ್ಲಿ. ಇಲ್ಲಿ ನೀವು ಹಿಂಗೆ ಬಸ್ ರೋಡಲ್ಲಿ ನಿಲ್ಲಿಸ್ಬಿಡ್ತೀರಿ, ನಿಮಗೂ ಬೇರೆ ಇಲ್ಲೇ ಆಗಲ್ಲ ಸರ್ ನಿಂದಿರ್ತದೆ. ಯಾವ ನೋಡಿದ್ರೆ ಸ್ಟ್ಯಾಂಡೇ ಇಲ್ಲ, ಬಸ್ ಸ್ಟ್ಯಾಂಡ್ ಅಂತೂ ಇಲ್ಲೇ ಬೇರೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ? ಬಸ್ ಸ್ಟ್ಯಾಂಡ್ ಥರ ಅನ್ಸಂಗಿಲ್ಲ ಸರ್. ಅದು ಅನ್ಸಲ್ಲ, ನಿಮಗೂ ಅನ್ಸಲ್ಲ ತಾನೆ? ನಾಳೆ ಜನರಿಗೆ ಮಾತ್ರ ಅಲ್ಲ, ಅವ್ರಿಗೆ ಏನೋ ನೌಕರರಿಗೂ ಅನ್ಸಲ್ಲ. ಹೌದು ಸರ್. ನಾವು ನಮ್ಮ ಕೂಲಿ, ನಮ್ಮ ದುಡಿಮೆ ಎಲ್ಲಿ ಜನರನ್ನ ಹತ್ತಿಸ್ಕೋಬೇಕು, ಸಂಜೆ ಕಲೆಕ್ಷನ್ ತಗೊಂಡೋಗಿ ಕೊಡಬೇಕು, ಅದು ನಮ್ಮ ಗುರಿ ಅಲ್ವಾ? ಈ ವಿಷಯಕ್ಕೆ ಒಂದು ಇವಾಗಲೇ ಇಲ್ಲಿ ಬಂದ್ಮೇಲೆ ನನಗೆ ನೆನಪಂತು, ಮಂತ್ರಿಮಂಡಲ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲ ಈ ಬಸ್ ಸ್ಟ್ಯಾಂಡ್ ಮುಖಾಂತರ ಹುಮ್ನಾಬಾದ್ ಕಳಿಸ್ಬೇಕು. ಅವಾಗ ಮಾತ್ರ ಇದು ಬಸ್ ಸ್ಟ್ಯಾಂಡ್ ಆಗ್ತದೆ, ಅಲ್ಲಿ ತನಕ ಆಗಂಗಿಲ್ಲ. ನಿಮ್ಗೆ ಗುರ್ತಾಗ್ತದ, ಅಲ್ಲಿವರೆಗೆ ಗುರ್ತಾಗಂಗಿಲ್ಲ. ನೀವು ನಮ್ಮ ಬೇನೆ ಏನಾಗುತ್ತೆ ಗುರ್ತಾಗ್ತಾ ಇದೆ. ದಯವಿಟ್ಟು ಇಲ್ಲಿ ನೀವು ನೆಗ್ಲಿಜೆನ್ಸಿ ಮಾಡಿದ್ರಿ, ಮುಂದಿನ ದಿನಗಳಲ್ಲಿ ಮತ್ತೊಂದು ಏನು ಬೇರೆ ಕಡೆ ಆಗಿದೆ ಅಲ್ಲ, ನನ್ನ ಹೆಸರು ಹೇಳಕ್ಕೆ ಇಷ್ಟಪಡ. ಭಾಳ ಕಷ್ಟ ಆಗುತ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಕಷ್ಟ ಆಗುತ್ತೆ, ಕುಂಡ್ರೋಕೆ ಪ್ಲೇಸ್ ಇಲ್ಲ ಇಲ್ಲಿ, ಮತ್ತೆ ಕೆಸರಾಗುತ್ತೆ, ಭಾಳ ತೊಂದರೆ ಆಗುತ್ತೆ. ಏನ್ರಿ ಇಲ್ಲಿ ಕೇವಲ ಹೆಸರಿಗಷ್ಟೇ ಇಲ್ಲೊಂದು ಗಂಜ್ ಬಸ್ ನಿಲ್ದಾಣ ಅನ್ನುವಂಥ ಬೋರ್ಡ್ ಇದೆ, ಆದರೆ ಇಲ್ಲಿ ವಾಸ್ತವದಲ್ಲಿ ಬಸ್ ನಿಲ್ದಾಣ ಇಲ್ಲ. ನಮಗೆ ಇಲ್ಲೊಂದು ಬಸ್ ನಿಲ್ದಾಣ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇವರ ಬೇಡಿಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.